ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ. ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ನಿಮ್ಮ ಬೈಬಲ್ ಅನ್ನ ಲೂಕನ್ ಸುವಾರ್ತೆ 7ನೇ ಅಧ್ಯಾಯದ 50ನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡಿಕೊಳ್ಳುವನಾಗಿದ್ದೇನೆ. ಪ್ರಿಯ ದೇವ ಮಕ್ಕಳೇ, ಈ ವಾಕ್ಯ ಭಾಗ ನಿಮಗೆ ಪರಿಚಯವಿರುವಂಥ ವಾಕ್ಯ ಭಾಗ. ಬಹಳ ಸಾರಿ ಓದಿದ್ದೀರಿ, ಬಹಳ ಸಾರಿ ಕೇಳಿಸ್ಕೊಂಡಿದ್ದೀರಿ, ಬಹಳ ಸಾರಿ ಧ್ಯಾನಿಸಿದ್ದೀರಿ, ಬಹಳಷ್ಟು ಸಾರಿ ಪ್ರಸಂಗಿಸಿದ್ದೀರಿ. ಆದಾಗ್ಯೂ ಸಹ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ಕಾದುಕೊಳ್ಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವನಾಗಿದ್ದೇನೆ. ಲೂಕನ್ ಸುವಾರ್ತೆ 7ನೇ ಅಧ್ಯಾಯದ 50ನೇ ವಚನ. ಆದರೆ ಆತನು ಆ ಹೆಂಗಸಿಗೆ, ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿ, ಅದೇ ಸಮಾಧಾನದಿಂದ ಹೋಗು ಎಂದು ಹೇಳಿದನು ಎಂಬುದಾಗಿ ಬರೆಯಲ್ಪಟ್ಟದೆ. ಪ್ರಿಯ ದೇವ ಮಕ್ಕಳೇ, ಈ ವಾಕ್ಯ ಭಾಗ ಯಾವುದರ ಸುತ್ತು ನಡೀತದಪ್ಪ ಅಂದ್ರೆ, ಯೇಸು ಕರ್ತನು ಒಬ್ಬ ಪರಿಸಾಯನ ಮನೆಯಲ್ಲಿ ಊಟಕ್ಕೆ ಕೂತಾಗ ಒಬ್ಬ ಪಾಪಿಯಾದಂತ ಒಬ್ಬ ಸ್ತ್ರೀ ಒಂದು ಬಾಟಲಲ್ಲಿ ಎಣ್ಣೆಯನ್ನ ತಕ್ಕೊಂಡು ಆಕೆ ಬಂದು ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಂಡು ಯೇಸುವಿನ ಪಾದಗಳಿಗೆ ಆಕೆ ಕಣ್ಣೀರಿನಿಂದ ಒದ್ದೆ ಮಾಡಿ ತನ್ನ ತಲೆ ಕೂದಲಿಂದ ಒರೆಸಿ ಕಾಲಿಗೆ ಅಥವಾ ಪಾದಗಳಿಗೆ ಆ ಎಣ್ಣೆಯನ್ನ ಹಚ್ಚೋದನ್ನ ನಾವು ನೋಡ್ತೇವೆ. ಹಚ್ಚುವಂತ ವಿಷಯ ಅಲ್ಲಿ ನಾವು ನೋಡ್ತೇವೆ. ಪ್ರಿಯ ದೇವ ಮಗುವೆ, ಆ ಎಣ್ಣೆ ಅನ್ನುವಂಥದ್ದು ಬಹಳ ಬೆಲೆ ಬಾಳುವಂಥದ್ದು. ಅವತ್ತಿನ ಕಾಲದಲ್ಲಿ ಬಹಳ ಶ್ರೇಷ್ಠವಾದಂತ ಎಣ್ಣೆ ಅದಾಗಿತ್ತು. ಆ ಎಣ್ಣೆಯನ್ನ ಆ ಸ್ತ್ರೀ ತೆಗೆದುಕೊಂಡು ಬಂದು ಯೇಸುವಿನ ಪಾದ ಬಳಿಯಲ್ಲಿ ಕೂತ್ಕೊಂಡು ಕಣ್ಣೀರಿನಿಂದ ಯೇಸುವಿನ ಪಾದಗಳಿಗೆ ಒದ್ದೆ ಮಾಡಿ ತನ್ನ ಕೂದಲಿಂದ ಅದನ್ನು ಒರೆಸಿ ಪಾದಗಳಿಗೆ ಮುದ್ದಿಟ್ಟು ಆ ಪಾದಗಳಿಗೆ ಎಣ್ಣೆಯನ್ನ ಹಚ್ಚೋದನ್ನ ನಾವು ನೋಡ್ತೇವೆ. ಈಗ ಇದೆಲ್ಲ ಆಗ್ತಿದ್ದಾಗ ಪರಿಸಾಯನ್ ನೋಡಿ ಏನ್ ಮಾಡ್ತಾನಪ್ಪ ಅಂದ್ರೆ, ಆಕೆ ಯಾರು ಎಂಬುದಾಗಿ ಈ ವ್ಯಕ್ತಿಗೆ ಗೊತ್ತಿಲ್ಲ. ಯಾಕಂದ್ರೆ ಈ ವ್ಯಕ್ತಿ ಅಥವಾ ಯೇಸು ಕ್ರಿಸ್ತನು ಒಬ್ಬ ಪ್ರವಾದಿಯಾಗಿದ್ರೆ ಆ ಸ್ತ್ರೀ ಯಾರೆಂಬುದಾಗಿ ಗೊತ್ತಾಗ್ತಿತ್ತು ಎಂಬುದಾಗಿ ಮನಸ್ಸಲ್ಲೇ ಅಂದ್ಕೊಳ್ತಿದ್ದಾಗ ಯೇಸು ಕ್ರಿಸ್ತನು ಆ ಪರಿಸಾಯನೊಟ್ಟಿಗೆ ಮಾತಾಡಿ ಆದ್ಮೇಲೆ ಯೇಸು ಕರ್ತನು ಆ ಸ್ತ್ರೀಗೆ ಹೇಳ್ತಾನೆ, ನಿನ್ನ ನಂಬಿಕೆಯು ನಿನ್ನ ರಕ್ಷಿಸಿದೆ, ನೀನು ಸಮಾಧಾನದಿಂದ ಹೋಗು ಎಂಬುದಾಗಿ ಹೇಳ್ತಾರೆ. ಈಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಅಲ್ಲಿ ಆ ಸ್ತ್ರೀಯನ್ನ ರಕ್ಷಿಸಿದ್ದು ಯಾರ ನಂಬಿಕೆ ಎಂಬುದಾಗಿ ಮಾತಾಡ್ತದೆ? ದೇವರ ನಂಬಿಕೆಯ ಅಥವಾ ಸ್ತ್ರೀಯ ನಂಬಿಕೆಯ? ಅಲ್ಲಿ ವಾಕ್ಯ ಹೇಳ್ತದೆ, ಯೇಸು ಕರ್ತನು ಹೇಳ್ತಾನೆ, ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿ ಅದೇ ಎಂಬುದಾಗಿ ಹೇಳಲ್ಪಟ್ಟಿದೆ. ಈ ನಿನ್ನ ನಂಬಿಕೆ ಅಂದ್ರೆ ಏನದರ ಅರ್ಥ ನೋಡಿ. ಇವತ್ತು ನಾವು ನಂಬಿಕೆಯನ್ನ ಯಾವ ಬೇಸ್ ಮೇಲೆ ಅಥವಾ ಯಾವ ಬುನಾದಿ ಮೇಲೆ ನಾವು ನಂಬಿಕೆಯನ್ನು ಇಡ್ತೇವೆ ಗೊತ್ತಾ ನಿಮ್ಗೆ? ನಮ್ಗೆ ನಂಬಿಕೆ ಅಂದ್ರೆ ಏನಂತ ತಿಳಿಸ್ಕೊಳ್ಳೋದು ದೇವರ ವಾಕ್ಯ. ನಂಬಿಕೆ ಹೇಗಿಡಬೇಕಂತ ಹೇಳ್ಕೊಳ್ಳೋದು ದೇವರ ವಾಕ್ಯ. ನಂಬಿಕೆಯಿಂದ ಹೇಗೆ ಪಡ್ಕೊಳ್ಬೇಕಂತ ಹೇಳ್ಕೊಳ್ಳೋದು ದೇವರ ವಾಕ್ಯ. ಈಗ ದೇವರ ವಾಕ್ಯದಲ್ಲಿ ನಂಬಿಕೆ ಬಗ್ಗೆ ಹೇಳಲ್ಪಟ್ಟಿದೆ ಅಂದಾಗ, ನಂಬಿಕೆ ಹೇಗಿಡಬೇಕೆಂಬುದು ಹೇಳಲ್ಪಟ್ಟಿದೆ ಅಂದಾಗ, ಅದಕ್ಕೆ ನನ್ನ ನಂಬಿಕೆಗೆ ಬುನಾದಿ ಯಾವುದಪ್ಪ ಅಂದ್ರೆ ದೇವರ ವಾಕ್ಯ. ದೇವರ ವಾಕ್ಯದಿಂದ ನನಗೆ ನಂಬಿಕೆ ಬಂದಿದೆ. ಹೀಗೆ ದೇವರ ವಾಕ್ಯದಲ್ಲಿ ನಂಬಿಕೆ ಇಡು ಅಂತ ಹೇಳಿದೆ, ಹಾಗಾಗಿ ಅದೇ ನಂಬಿಕೆಯನ್ನು ನಾನು ಇಡ್ತೇನೆ. ಈಗ ಕೇಳಿಸ್ಕೊಡ್ರಿ, ಜಾಗ್ರತೆ ಕೇಳಿಸ್. ಈ ಸ್ತ್ರೀ ಯಾವ ಕಾಲದಲ್ಲಿ ಇದ್ಲಪ್ಪ ಅಂದ್ರೆ, ಹಳೆ ಒಡಂಬಡಿಕೆಯ ಕಾಲದಲ್ಲಿ ಆಕೆ ಇದ್ಲು. ಅಂದ್ರೆ ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ, ಹಳೆ ಒಡಂಬಡಿಕೆಯ ವಾಕ್ಯಗಳನ್ನ ಕೇಳಿಕೊಂಡು ಅಥವಾ ಹಳೆ ಒಡಂಬಡಿಕೆಯ ವಿಷಯಗಳನ್ನ, ಹಳೆ ಒಡಂಬಡಿಕೆಯ ಪದ್ಧತಿಗಳನ್ನ ಆಕೆ ಕೇಳಿ ನೋಡಿ ಬೆಳೆದಂತ ಒಬ್ಬ ಸ್ತ್ರೀ ಈಕೆ ಆಗಿತ್ತು. ಇವತ್ತು ನಾವು ಹೊಸ ಒಡಂಬಡಿಕೆಯ ವಿಷಯದಲ್ಲಿ, ಹೊಸ ಒಡಂಬಡಿಕೆಯ ಕಾಲದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಆದ್ರೆ ಈ ಸ್ತ್ರೀ ಬಂದು ಹಳೆ ಒಡಂಬಡಿಕೆಯ ವಿಷಯಗಳನ್ನು ನೋಡಿಕೊಂಡು, ಹಳೆ ಒಡಂಬಡಿಕೆಯ ವಿಷಯಗಳನ್ನ ಕೇಳಿಸ್ಕೊಂಡು, ಹಳೆ ಒಡಂಬಡಿಕೆಗಳನ್ನ ಪಾಟಿಸಿಕೊಂಡು ಬಂದಂತ ಒಬ್ಬ ಸ್ತ್ರೀ ಆಗಿದ್ಲು. ಈಗ ಹಳೆ ಒಡಂಬಡಿಕೆಯಲ್ಲಿ ಈ ಸ್ತ್ರೀಗೆ ನಂಬಿಕೆ ಇಡೋದ್ರ ಬಗ್ಗೆ ಏನ್ ಹೇಳ್ತದೆ, ಹೇಗೆ ನಂಬಿಕೆ ಇಡಬೇಕೆಂಬುದಾಗಿ ಹೇಳ್ತದೆ. ಈಗ ಎಲ್ಲಾದ್ರೂ ಹಳೆ ಒಡಂಬಡಿಕೆಯಲ್ಲಿ ಈ ಸ್ತ್ರೀ ಮಾಡಿದ್ಲಲ್ಲ, ಬಂದು ಪಾದಗಳಿಗೆ ಕಣ್ಣೀರಿಂದ ಒದ್ದೆ ಮಾಡಿ ಕೂದಲಿಂದ ಒರೆಸಿ ಪಾದಗಳನ್ನ ಮುದ್ದಿಟ್ಟು ಎಣ್ಣೆ ಹಚ್ಚಿದ್ಲಲ್ಲ, ಆ ರೀತಿಯಾಗಿ ನಂಬಿಕೆ ಇಟ್ಟು ಆ ರೀತಿ ಮಾಡಿ ಪಾಪಗಳನ್ನ ಕ್ಷಮಾಪಣೆ ಮಾಡ್ಕೋಬಹುದು ಅಂತೇಳಿ ಹಳೆ ಒಡಂಬಡಿಕೆಯಲ್ಲಿ ಎಲ್ಲಾದ್ರೂ ಬರ್ದಿತ್ತಾ? ಇಲ್ಲವೇ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಒಂದ್ ವೇಳೆ ಅದು ಬರ್ದಿದ್ದಾದ್ರೆ ಅದು ದೇವರು ಹುಟ್ಟಿಸುವಂತ ಒಂದು ನಂಬಿಕೆ ಆಗಿತ್ತು. ಆದ್ರೆ ಇಲ್ಲಿ ಮಾಡಿದ್ದ ಯಾವ ನಂಬಿಕೆಯಪ್ಪ ಅಂದ್ರೆ, ಯೇಸು ಕ್ರಿಸ್ತನು ಪಾಪ ಕ್ಷಮಾಪಣೆ ಮಾಡ್ತಾನೆ, ಸ್ವಸ್ಥ ಮಾಡ್ತಾನೆ, ಅದು ಸತ್ಯ. ಆದ್ರೆ ನಾನು ಹೀಗೆ ಮಾಡಿದ್ರೆ ಯೇಸು ಕ್ರಿಸ್ತನ್ ನನ್ನನ್ನ ರಕ್ಷಿಸ್ತಾನೆ, ಯೇಸು ಕ್ರಿಸ್ತನ್ ನನ್ನನ್ನ ಸ್ವಸ್ಥ ಮಾಡ್ತಾನೆ ಅಂತ ಹೇಳಿ ಅಂದುಕೊಂಡಿದ್ದು ಈ ಸ್ತ್ರೀ. ಹಾಗಾಗಿ ಈ ಸ್ತ್ರೀಗೆ ಯೇಸು ಕ್ರಿಸ್ತನ್ ಏನ್ ಹೇಳ್ತಾನಪ್ಪ ಅಂದ್ರೆ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ. ನೋಡಿ, ನಿಮಗೆ ಏನ್ ಅನಿಸ್ತದೆ?
ಹಳೆ ಒಡಂಬಡಿಕೆಯಲ್ಲಿ ಪಾಪ ಕ್ಷಮಾಪಣೆ ಆಗ್ಲಿಕ್ಕೆ ಬಲಿಗಳನ್ನು ಅರ್ಪಿಸಬೇಕಾಗಿತ್ತು. ಹಳೆ ಒಡಂಬಡಿಕೆಯಲ್ಲಿ ಪಾಪ ಕ್ಷಮಾಪಣೆಗೋಸ್ಕರ ಯಜ್ಞಗಳನ್ನು ಸಮರ್ಪಿಸಿ ಅಲ್ಲಿ ಪ್ರಾಯಶ್ಚಿತ್ತವಾಗಿ ಕೊಟ್ಟು ಪಾಪ ಕ್ಷಮಾಪಣೆ ಮಾಡಿಕೊಳ್ಳುವಂತ ನಿಯಮ ಇತ್ತು. ಆದ್ರೆ ಎಣ್ಣೆಯನ್ನ ಹಚ್ಚಿ ಪಾದಗಳಿಗೆ ಮುದ್ದಿಟ್ಟು ಕಣ್ಣೀರಿಂದ ಒದ್ದೆ ಮಾಡಿ ಕೂದಲಿಂದ ಒರೆಸಿದ್ರೆ ಪಾಪ ಕ್ಷಮಾಪಣೆ ಆಗ್ತಂತೇಳಿ ಹಳೆ ಒಡಂಬಡಿಕೆಯಲ್ಲಿ ಎಲ್ಲೂ ಇಲ್ಲ. ಆದ್ರೆ ಈಕೆ ಹಾಗೆ ನಾನು ಮಾಡಿದ್ರೆ ಯೇಸು ನನ್ನನ್ನ ಕ್ಷಮಿಸ್ತಾನೆಂಬುದಾಗಿ ಆಕೆ ನಂಬಿದ್ಲು. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊ. ಆಕೆಯ ನಂಬಿಕೆ ಆಕೆಯನ್ನು ರಕ್ಷಿಸ್ತು. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊ. ಆಕೆಯ ನಂಬಿಕೆ ಆಕೆಯನ್ನು ರಕ್ಷಿಸ್ತು. ಹಾಗಾದ್ರೆ ಇಂದು ನಿನ್ನೊಳಗೆ ನಂಬಿಕೆ ಇಡೋದಾದ್ರೆ ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಲಾರದು. ನಿನ್ನ ನಂಬಿಕೆ ನಿನ್ನನ್ನ ಬಿಡಿಸಲಾರದು. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಲಾರದು. ಪ್ರಿಯ ದೇವ ಮಗುವೆ, ನಿನ್ನೊಳಗೆ ನಂಬಿಕೆ ಇದೆಯಾ? ನಾನ್ ಹೋದ್ರೆ ಯೇಸು ಕ್ರಿಸ್ತ ನನ್ನ ಪಾಪ ಕ್ಷಮಾಪಣೆ ಮಾಡ್ತಾನೆ. ನಾನ್ ಹೋದ್ರೆ ಯೇಸು ಕ್ರಿಸ್ತ ನನ್ನನ್ನ ಕ್ಷಮಿಸ್ತಾನೆ. ನಾನ್ ಹೋದ್ರೆ ಯೇಸು ಕ್ರಿಸ್ತನನ್ನ ರಕ್ಷಿಸ್ತಾನೆ. ನಾನ್ ಹೋದ್ರೆ ಯೇಸು ಕ್ರಿಸ್ತನನ್ನ ಸ್ವಸ್ಥ ಮಾಡ್ತಾನೆ. ನಾನ್ ಹೋದ್ರೆ ಯೇಸು ಕ್ರಿಸ್ತನನ್ನು ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ನನ್ನೊಳಗೆ ಇವತ್ತು, ನಿನ್ನೊಳಗೆ ಇವತ್ತು ನಂಬಿಕೆ ಇದೆಯಾ? ಪ್ರಿಯ ದೇವ ಮಗುವೆ, ನಮ್ಮ ನಂಬಿಕೆ ಇದೆಯಾ? ಇವತ್ತು ನಮಗೆ ನಂಬಿಕೆ ಇದೆಯಾ? ಬೈಬಲ್ ಹೇಳ್ತದೆ ನಂಬಿದ್ರೆ ಏನೆಲ್ಲ ಆಗ್ತದೆ ಅಂತ. ಅದು ದೇವರ ನಂಬಿಕೆ. ಇವತ್ತು ನನಗೆ ನಂಬಿಕೆ ಇದೆಯಾ? ನಾನು ದೇವರ ಬಳಿಗೆ ಹೋದ್ರೆ ಎಲ್ಲ ಆಗ್ತದೆ ಅಂತೇಳಿ ಬೈಬಲ್ ಅಲ್ಲಿ ದೇವರು ಸ್ಪಷ್ಟವಾಗಿ ವಾಕ್ಯದಲ್ಲಿ ಮಾತಾಡಿದ್ದಾನೆ. ಹೀಗೆ ನಂಬಿದ್ರೆ, ನೋಡ್ರಿ, ನಂಬಿಕೆ ಎಲ್ಲವನ್ನೂ ಮಾಡ್ತಂತ ಬೈಬಲ್ ಹೇಳ್ತದೆ. ಹೀಗೆ ನಂಬಿದ್ರೆ ದೇವರು ಮಾಡ್ತಾನಂತ ಬೈಬಲ್ ಹೇಳ್ತದೆ. ಹೀಗೆ ನಂಬಬೇಕು ಅಂತೇಳಿ ಬೈಬಲ್ ನಮಗೆ ತೋರಿಸ್ಕೊಡ್ತದೆ. ಆದ್ರೆ ನಿನ್ನೊಳಗೆ ನಾನು ಹೋದ್ರೆ ದೇವರು ಮಾಡ್ತಾನ ನಂಬಿಕೆ ಇದೆಯಾ? ಬೈಬಲ್ ಅಲ್ಲಿ ಹೇಳಲ್ಪಟ್ಟಿದೆ, ನೀನ್ ಬಂದ್ರೆ ನಾನು ಸ್ವಸ್ಥ ಮಾಡ್ತೇನೆ, ನೀನ್ ಬಂದ್ರೆ ನಾನು ವಾಸಿ ಮಾಡ್ತೇನೆ, ನೀನ್ ಬಂದ್ರೆ ನಾನು ರಕ್ಷಿಸ್ತೇನೆ, ನೀನ್ ಬಂದ್ರೆ ಬಿಡುಗಡೆ ಕೊಡ್ತೇನೆ ಅಂತೇಳಿ ಬೈಬಲ್ ಹೇಳಲ್ಪಟ್ಟಿದೆ. ಅದು ನನ್ನೊಳಗೆ ನನ್ನ ನಂಬಿಕೆ ಇದೆಯಾ? ನಾನು ಹೋದ್ರೆ ಬಿಡುಗಡೆ ಆಗ್ತದೆ ಅಂತೇಳಿ. ನನ್ನೊಳಗೆ ನನ್ನ ನಂಬಿಕೆ ಇದೆಯಾ? ನಾನು ಹೋದ್ರೆ ಪಾಪ ಕ್ಷಮಾಪಣೆ ಆಗ್ತದೆ ಅಂತೇಳಿ. ನನ್ನೊಳಗೆ ನನ್ನ ನಂಬಿಕೆ ಇದೆಯಾ? ನಾನು ಹೋದ್ರೆ ನನಗೆ ಜಯ ಸಿಗ್ತದೆ ಅಂತೇಳಿ. ನನ್ನೊಳಗೆ ನನಗೆ ನಂಬಿಕೆ ಇದೆಯಾ? ನಾನು ಹೋದ್ರೆ ಬಿಡುಗಡೆ ಆಗ್ತದೆ ಅಂತೇಳಿ. ಪ್ರಿಯ ದೇವ ಮಗುವೆ, ನನ್ನೊಳಗೆ, ನಿನ್ನೊಳಗೆ ನಮ್ಮ ನಂಬಿಕೆ ಇದೆಯಾ? ಆ ಸ್ತ್ರೀಗೆ ಆಕೆಯ ನಂಬಿಕೆ ರಕ್ಷಿಸಿದಾದ್ರೆ, ನಾನು ಹೀಗೆ ಮಾಡಿದ್ರೆ ಯೇಸು ನನ್ನ ಪಾಪ ಕ್ಷಮಾಪಣೆ ಮಾಡ್ತಾನಂತೇಳಿ ಆಕೆ ಮಾಡಿ ಆ ಕ್ಷಮಾಪಣೆ ಹೊಂದ್ಕೊಂಡು ಆಕೆ ಇವತ್ತು ನಮಗೆ ಸಾಕ್ಷಿಯಾಗಿದ್ದಾಳೆ. ಆಕೆ ಹೃದಯದಲ್ಲಿ ಆ ನಂಬಿಕೆ ಇತ್ತು. ಹಾಗಾದ್ರೆ ಇವತ್ತು ನಿನ್ನ ಮತ್ತು ನನ್ನ ಹೃದಯದಲ್ಲಿ ನಮ್ಮ ನಂಬಿಕೆ ಇದೆಯಾ? ಯೇಸು ಬಿಡಿಸ್ತಾನೆ, ಯೇಸು ಮಾಡ್ತಾನೆ, ಯೇಸು ರಕ್ಷಿಸ್ತಾನೆ ಅನ್ನುವಂತ ನಮ್ಮ ನಂಬಿಕೆ ಇದೆಯಾ? ಇವತ್ತು ಒಂದ್ಸಲ ನೀನು ಆಲೋಚನೆ ಮಾಡ್ಕೋ ಪ್ರಿಯ ದೇವ ಮಗುವೆ. ನಮ್ಮೊಳಗೆ ನಂಬಿಕೆ ಇಲ್ಲ. ಮಾಡಿದ್ರೆ ದೇವರು ಮಾಡ್ಲಿ, ಪ್ರಾರ್ಥನೆ ಮಾಡಿದ್ರೆ ಯಾರೋ ಮಾಡ್ಲಿ. ನಮ್ಮೊಳಗೆ ನಂಬಿಕೆ ಇದೆಯಾ? ಯೇಸು ಕರ್ತನು ನಾನು ಹೋದ್ರೆ ಮಾಡ್ತಾನೆ, ನಾನು ಪ್ರಾರ್ಥಿಸಿದ್ರೆ ನನ್ನ ಪ್ರಾರ್ಥನೆ ಕೇಳ್ತಾನೆ, ನಾನು ಕೂಗಿದ್ರೆ ನನ್ನ ಕೂಗನ್ನ ಕೇಳ್ತಾನೆ, ನಾನು ನೋಡಿದ್ರೆ ನನ್ನನ್ನು ನೋಡ್ತಾನೆ ಎಂಬ ನಂಬಿಕೆ ನಮಗಿದೆಯಾ? ಯೇಸುವಿನ ಬಳಿಗೆ ಹೋದ್ರೆ ನಮ್ಮನ್ನು ಬಿಡಿಸಬಲ್ಲ ಎಂಬ ನಂಬಿಕೆ ಇದೆಯಾ? ನನ್ನ ನಂಬಿಕೆ ಇದೆ. ನನ್ನೊಳಗೆ ನಂಬಿಕೆ ಇದೆಯಾ ಯೇಸುವಿನ ಬಳಿಗೆ ಹೋಗ್ಲಿಕ್ಕೆ? ನಮ್ಮೊಳಗೆ ನಂಬಿಕೆ ಇದೆಯಾ ಇದನ್ನ ಯೇಸು ಮಾಡಬಲ್ಲ ಎಂಬುದಾಗಿ? ಇನ್ನೊಂದು ಮಾತಲ್ಲಿ ನಿಮಗೆ ಹೇಳೋದಾದ್ರೆ, ಹಳೆ ಒಡಂಬಡಿಕೆಯಲ್ಲಿ ಪಾಪ ಕ್ಷಮಾಪಣೆ ಮಾಡೋದು ಕೇವಲ ದೇವರು ಮಾತ್ರ. ಅದು ಯಾರಪ್ಪ ಅಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಪ್ರಕಟವಾದಂತ ಯೆಹೋವ ದೇವರು ಮಾತ್ರ ಪಾಪ ಕ್ಷಮಾಪಣೆ ಮಾಡ್ತಾನೆ ಎಂಬುದಾಗಿ ಹಳೆ ಒಡಂಬಡಿಕೆ ಜನರಿಗೂ ಗೊತ್ತಿತ್ತು, ಯೇಸು ಕ್ರಿಸ್ತನ ಕಾಲದಲ್ಲಿದ್ದಂತ ಜನರಿಗೂ ಗೊತ್ತಿತ್ತು. ಈಗ ಯೇಸುವಿನ ಪಾದದ ಬಳಿಗೆ ಬಂದು ಕಣ್ಣೀರನ್ನ ಸುರಿಸಿ, ಕೂದಲಿಂದ ಪಾದಗಳನ್ನ ಒರೆಸಿ, ಪಾದಗಳಿಗೆ ಮುದ್ದಿಟ್ಟು, ಪಾದಗಳಿಗೆ ಎಣ್ಣೆ ಹಚ್ಚಿದ್ರೆ ಯೇಸು ಕ್ರಿಸ್ತನು ಪಾಪ ಕ್ಷಮಾಪಣೆ ಮಾಡ್ತಾನಂತೇಳಿ ಹಳೆ ಒಡಂಬಡಿಕೆಯಲ್ಲಿ ಎಲ್ಲಾದ್ರೂ ಬರೆಯಲ್ಪಟ್ಟಿತ್ತ? ಹೌದು, ಯಜ್ಞಗಳಿಂದ ಪಾಪ ಕ್ಷಮಾಪಣೆ ಇತ್ತು ಅಂತೇಳಿ ಬೈಬಲ್ ಬರೆಯಲ್ಪಟ್ಟದೆ. ಅದೇ ಯಜ್ಞವಾಗಿ ಯೇಸು ಕ್ರಿಸ್ತನ್ ಬಂದ, ಯೇಸು ಕ್ರಿಸ್ತನ್ ಮುಖಾಂತರವಾಗಿ ನಮ್ಗಿವತ್ತು ಕ್ಷಮಾಪಣೆ ಸಿಗ್ತಾ ಇದೆ. ಆದ್ರೆ ದೇವರಲ್ಲದೆ ಮತ್ಯಾರು ಕ್ಷಮಿಸ್ಲಿಕ್ಕೆ ಅರ್ಹರಲ್ಲ ಅಂತೇಳಿ ಯೇಸು ಕ್ರಿಸ್ತನ್ ಕಾಲದಲ್ಲಿ ಎಲ್ಲರೂ ನಂಬಿದ್ರು. ಆದ್ರೆ ಯೇಸು ಕ್ರಿಸ್ತನ್ ಒಬ್ಬನಿಗೆ ಅಧಿಕಾರ ಇತ್ತು, ಅದು ಯೇಸು ಕ್ರಿಸ್ತನ್ ಮಾತ್ರ ಗೊತ್ತಿತ್ತು. ಆ ಸ್ತ್ರೀಯಿಂದ ಎಲ್ಲರಿಗೂ ಗೊತ್ತಾಯ್ತು. ನೋಡ್ರಿ, ಎಂದೂ ಕೇಳದೆ ಇರುವಂತ, ಎಂದೂ ನೋಡದೆ ಇರುವಂತ, ಎಂದೂ ಅನುಭವಿಸದೇ ಇರುವಂತ ಆ ಪಾಪ ಕ್ಷಮಾಪಣೆ ವಿಷಯದಲ್ಲಿ ಆಕೆ ನಂಬಿ ಬಂದ್ಲು ಅಂದ್ರೆ ಆಕೆ ನಂಬಿಕೆ ಹೇಗಿರಬಹುದು? ನನ್ನ ಜೀವನದಲ್ಲಿ ಇದನ್ನ ಮಾಡ್ತಾನೆ ಅನ್ನುವಂತ ನಂಬಿಕೆ ನಮ್ಮೊಳಗಿರ್ಬೇಕು. ನಮ್ಮನ್ನು ನಾವು ಆ ರೀತಿ ನಂಬಿಕೆಯಲ್ಲಿ ನಾವು ರೂಢಿ ಮಾಡ್ಕೊಂಡ್ರೆ ಯೇಸು ಕ್ರಿಸ್ತನ್ ಹೇಳ್ತಾನೆ, ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿ ಅದೇ ಎಂಬುದಾಗಿ. ನನ್ನ ಪ್ರಿಯ ದೇವ ಮಗುವೆ, ದೇವರ ಮಗಳೇ, ದೇವರ ಮಗನೇ,
ಕೇಳಿಸ್ಕೋ, ನಿನ್ನೊಳಗೆ ನಂಬಿಕೆ ಇರೋದಾದ್ರೆ ನಿನ್ನ ಕರ್ತನ್ ನೋಡಿ ಹೇಳ್ತಾನೆ, ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿಯದೆ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ, ನಿನ್ನ ನಂಬಿಕೆ ನಿನ್ನನ್ನು ಬಿಡುಗಡೆ ಕೊಟ್ಟಿದೆ ಎಂಬುದಾಗಿ ಯೇಸು ಕ್ರಿಸ್ತನ್ ಹೇಳ್ತಾನೆ. ಒಂದು ವೇಳೆ ಅಂತ ನಂಬಿಕೆಯಲ್ಲಿ ಹೋದ್ರೆ ಇವತ್ತು ನಮ್ಮೊಳಗ ನಂಬಿಕೆ ಬೇಕಾಗಿದೆ. ನನ್ನೊಳಗೆ ಯೇಸುವಿನ ಮೇಲೆ ನಂಬಿಕೆ, ನನ್ನೊಳಗೆ ಯೇಸುವಿನ ಮೇಲೆ ನಂಬಿಕೆ, ನನ್ನೊಳಗೆ ಯೇಸುವಿನ ಮೇಲೆ ನಂಬಿಕೆ. ಯಾರೋ ಹೇಳಿದಾಗ ನಮ್ಗೆ ನಂಬಿಕೆ ಬರ್ತದೆ, ಎಲ್ಲೋ ಅದ್ಭುತ ಆದಾಗ ನಮಗೆ ನಂಬಿಕೆ ಬರ್ತದೆ, ಎಲ್ಲೋ ಏನೋ ಆದಾಗ ನಂಬಿಕೆ ಬರ್ತದೆ. ಆದ್ರೆ ನನ್ನೊಳಗೆ ಯೇಸುವಿನ ಮೇಲೆ ಆ ನಂಬಿಕೆ ಇದೆಯಾ? ನನ್ನೊಳಗೆ, ನಮ್ಮೊಳಗೆ ಆ ನಂಬಿಕೆ ಇದೆಯಾ? ನಮ್ಮ ನಂಬಿಕೆ ಇದೆಯಾ? ಪ್ರಿಯ ದೇವ ಮಗುವೆ, ನೀನು ಇವತ್ತು ಸ್ವಲ್ಪ ಆಲೋಚನೆ ಮಾಡ್ಕೋ. ಒಂದು ವೇಳೆ ನಿನ್ನೊಳಗೆ ನಿನ್ನ ನಂಬಿಕೆ ಇರೋದಾದ್ರೆ, ಯೇಸುವಿನ ಮೇಲೆ ಪೂರ್ಣವಾದ ನಂಬಿಕೆ ಇರೋದಾದ್ರೆ, ಲೋಕದಲ್ಲಿ ದೇವರು ನಿನ್ನನ್ನು ಕಂಗೊಳಿಸುವ ನಕ್ಷತ್ರದ ಹಾಗೆ ನೆಲೆಗೊಳಿಸ್ಲಿಕ್ಕಿದ್ದಾನೆ. ಇದನ್ನ ಮಾತ್ರ ನೀನು ಮರಿಲೇಬೇಡ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು, ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು. ಆಮೇನ್.